ನಮಸ್ಕಾರ ವೀಕ್ಷಕರೇ, ಭಾರತ ಮಾಲ್ಡೀವ್ಸ್ಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಿದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ, ಇಷ್ಟು ದಿನ ಲಕ್ಷದ್ವೀಪ್ ಅಲ್ಲಿ ಒಂದೇ ಒಂದು ಏರ್ಪೋರ್ಟ್ ಇತ್ತು. ಈಗ ಮಿನಿಕಾಯ್ ಅಲ್ಲಿ ಇನ್ನೊಂದು ಏರ್ಪೋರ್ಟ್ ಅನ್ನ ಕಟ್ಟೋಕೆ ಹೋಗ್ತಿದ್ದಾರೆ. ಇದು ಭಾರತಕ್ಕೆ ಎರಡು ರೀತಿ ಹೆಲ್ಪ್ ಆಗುತ್ತೆ. ಒಂದು, ಟೂರಿಸಂ ಪರ್ಪಸ್ ಆಗಿ ಹೆಲ್ಪ್ ಆಗುತ್ತೆ. ಎರಡನೇದು, ಅಲ್ಲಿ ಸೇನೆಯ ನೆಲೆ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಸೇನೆಯವರು ಕೂಡ ಆ ಏರ್ಪೋರ್ಟ್ ಅನ್ನ ಬಳಸ್ಕೊಳ್ತಾರೆ ಅಂತ. ಅಂದ್ರೆ ಇವಾಗ ಅಂಡಮಾನ್ ನಿಕೋಬಾರ್ ಅಲ್ಲಿ ನಮ್ಮ ಸೇನೆ, ಈ ಏರ್ ಫೋರ್ಸ್ ಇರ್ಬೋದು ಅಥವಾ ನೇವಿ ಇರ್ಬೋದು ಅಥವಾ ಇಂಡಿಯನ್ ಆರ್ಮಿ, ಎಲ್ಲರದ್ದು ಸೇನೆಯ ನೆಲೆ ಕೂಡ ಅಲ್ಲಿದೆ. ಸೊ ಅದೇ ರೀತಿ ಇಲ್ಲೂ ಕೂಡ ಬಿಲ್ಡ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಲ್ಡೀವ್ಸ್ ಏನಾದ್ರು ಚೀನಾದ ಶಿಪ್ಗಳಾಗಿರ್ಬೋದು ಅಥವಾ ಚೀನಾದ ಸೇನೆಯವರು ಏನಾದ್ರು ಬಂದ್ರು ಕೂಡ ಅವರ ಮೇಲೆ ಒಂದು ಕಣ್ಣಿಡೋದಕ್ಕೆ ಇಲ್ಲಿ ಏನ್ ನಾವು ಹೊಸದಾಗಿ ಬಿಲ್ಡ್ ಮಾಡ್ತಿರುವಂತಹ ಮಿನಿಕಾಯ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸೇನೆ ನೆಲೆ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಭಾರತಕ್ಕೆ ರಕ್ಷಣಾತ್ಮಕ ವಿಚಾರವಾಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಮಾಲ್ಡೀವ್ಸ್ಗೆ ದೊಡ್ಡ ಶಾಕ್ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ತಾನೇ ಮೊಹಮ್ಮದ್ ಮುಜ್ಜು 54% ವೋಟ್ಗಳನ್ನ ಪಡೆದುಕೊಂಡು ಹೊಸ ಪ್ರೆಸಿಡೆಂಟ್ ಆಗಿ ಮಾಲ್ಡೀವ್ಸ್ಗೆ ಆಯ್ಕೆಯಾಗಿದ್ರು. ಈಗ ಅವರು ರಾಜೀನಾಮೆ ಕೊಡುವಂತ ಚಾನ್ಸ್ ಇರುತ್ತೆ. ಅದು ಯಾಕೆ ಅಂದ್ರೆ, ಅಲಿ ಅಜೀಮ್ ಅವರು ಮೊಹಮ್ಮದ್ ಮುಜ್ಜು ಅವರು ಈ ರೀತಿ ಮಾಡ್ತಿರೋದು ತಪ್ಪು. ನಾವು ಹಿಂದೆ ಎಲ್ಲ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳ ಜೊತೆ ಸ್ನೇಹವನ್ನ ಚೆನ್ನಾಗಿ ಇಟ್ಕೊಂಡಿದ್ವಿ. ಈ ಮೊಹಮ್ಮದ್ ಮುಜ್ಜು ಬಂದು ಎಲ್ಲವನ್ನು ಕೂಡ ಹಾಳು ಮಾಡ್ತಿದ್ದಾರೆ. ಸೊ ಮೊಹಮ್ಮದ್ ಮುಜ್ಜು ಅವರು ಪಾರ್ಲಿಮೆಂಟ್ಗೆ ಬಂದು ವೋಟ್ ಫಾರ್ ನೋ ಕಾನ್ಫಿಡೆನ್ಸ್ ಅನ್ನ ಎದುರಿಸಬೇಕು ಅಂತ ಅಲಿ ಅಜೀಮ್ ಅವರು ಮೊಹಮ್ಮದ್ ಮುಜ್ಜು ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಮೈಕಲ್ ನಜೀಮ್ ಅವರು ಕೂಡ ಮಾಲ್ಡೀವ್ಸ್ ನ ವಿದೇಶಾಂಗ ಸಚಿವರು ಏನ್ ಮಾಡ್ತಿದ್ದಾರೆ, ಫಸ್ಟ್ ಅವರನ್ನ ಪಾರ್ಲಿಮೆಂಟ್ಗೆ ಕರ್ಕೊ ಬರ್ಬೇಕು, ಅವರನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಇಷ್ಟೆಲ್ಲ ಭಾರತದ ಜೊತೆ ರಿಲೇಷನ್ ಹಾಳಾಗ್ತಿದ್ರು ಕೂಡ ಏನ್ ಮಾಡ್ತಿದೆ ಮಾಲ್ಡೀವ್ಸ್ ನ ವಿದೇಶಾಂಗ ಸಚಿವ ಆಗಿರ್ಬೋದು ಅಥವಾ ವಿದೇಶಾಂಗ ಇಲಾಖೆ ಏನ್ ಮಾಡ್ತಿದೆ, ನಾವೆಲ್ಲರೂ ಕೂಡ ಅದನ್ನ ಪ್ರಶ್ನಿಸಬೇಕು. ಮತ್ತೆ ಯಾರು ಭಾರತದ ವಿರುದ್ಧ ಮತ್ತೆ ನರೇಂದ್ರ ಮೋದಿ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ಅವರ 3 ಜನನ ಸಸ್ಪೆಂಡ್ ಮಾಡಿದ್ರೆ ಸಾಲದು, ಅವರಿಗೆ ಮತ್ತಷ್ಟು ತೀವ್ರವಾದ ಕಠಿಣವಾದ ಶಿಕ್ಷೆಗಳನ್ನ ಕೊಡಬೇಕು ಅಂತ ಮೈಕಲ್ ನಿಜಾಮ್ ಅವರು ಕೂಡ ಹೇಳಿದ್ದಾರೆ. ಅದಾದ ನಂತರ ಎಕ್ಸ್ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಮರಿಯಾ ಅಹಮದ್ ದೀದಿ ಅವರು ಕೂಡ ನಮಗೆ ಭಾರತ ತುಂಬಾ ಹೆಲ್ಪ್ ಮಾಡಿದೆ, ಮಾಲ್ಡೀವ್ಸ್ಗೆ ಏನೇ ತೊಂದರೆ ಅಂತ ಬಂದ್ರು ಕೂಡ ಭಾರತ ಹೆಲ್ಪ್ ಮಾಡಿತ್ತು, ಅವನ್ನೆಲ್ಲ ಬಿಟ್ಟು ಈ ರೀತಿ ಭಾರತದ ಜೊತೆ ನಡ್ಕೊಂಡಿರೋದು ತುಂಬಾ ತಪ್ಪು. ಸೊ ದಯವಿಟ್ಟು ಮೊಹಮ್ಮದ್ ಮುಜ್ಜು ಅವರು ಕೆಳಗಿಳಿಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿಪಕ್ಷಗಳು ಈ ರೀತಿ ಮಾಡೋದು ಸಹಜ. ಯಾವುದೇ ಒಂದು ರೂಲಿಂಗ್ ಗೌರ್ಮೆಂಟ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಸೊ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತವೆ. ಆದ್ರೆ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಇವಾಗ ಏನ್ ಮೊಹಮ್ಮದ್ ಮುಜ್ಜು ಅವ್ರ ಪಾರ್ಟಿಯಲ್ಲಿ ಇದಾರೋ ಅವರ ಪಕ್ಷದವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಮೊಹಮ್ಮದ್ ಮುಜ್ಜು, ಸೊ ಇತ್ತೀಚೆಗೆ ಸೆಲೆಕ್ಟ್ ಆಗಿರುವಂತಹ ಮೊಹಮ್ಮದ್ ಮುಜ್ಜು ಅವರು ರಾಜೀನಾಮೆ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ತಿಳಿದು ಬರ್ತಿದೆ. ಮತ್ತೆ ಲಕ್ಷದ್ವೀಪ್ ಅನ್ನ ಹಲವಾರು ಜನ, ಅಂದ್ರೆ ಕೇವಲ ನಮ್ಮ ಭಾರತದಲ್ಲದೆ ಇಡೀ ವಿಶ್ವದಲ್ಲಿ ಹೆಚ್ಚಾಗಿ ಸರ್ಚ್ ಮಾಡ್ತಿದ್ದಾರೆ. ಮತ್ತೆ ಭಾರತದ ಐಲ್ಯಾಂಡ್ ಗಳನ್ನ ಹೆಚ್ಚಾಗಿ ಸರ್ಚ್ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಉಡುಪಿ ಕೂಡ ತುಂಬಾ ಟ್ರೆಂಡ್ ಆಗ್ತಿದೆ. ಹಲವಾರು ಸೆಲೆಬ್ರಿಟಿಗಳು, ಹಲವಾರು ಬಿಸ್ನೆಸ್ ಮ್ಯಾನ್ಗಳು ಅಂದ್ರೆ ಮಾಲ್ಡೀವ್ಸ್ಗೆ ಹೋಗ್ಬೇಕಂತಿಲ್ಲ, ನಮ್ಮ ಭಾರತದಲ್ಲೂ ಕೂಡ ಒಳ್ಳೆ ಒಳ್ಳೆ ಪ್ಲೇಸಸ್ ಇದೆ. ಅದರಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಥವಾ ಗೋವಾದಲ್ಲಿ ಇರುವಂತಹ ಐಲ್ಯಾಂಡ್ ಗಳಾಗಿರ್ಬೋದು, ವಿಜಯವಾಡ ಆಗಿರ್ಬೋದು, ಚೆನ್ನೈ ಹತ್ರ ಇರುವಂತಹ ಐಲ್ಯಾಂಡ್ ಗಳು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಿ ಅಂತ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಲಕ್ಷದ್ವೀಪ್ ಈಗ ಸದ್ಯಕ್ಕೆ ಇನ್ನೂ ಕೂಡ ಡೆವಲಪ್ ಆಗಿಲ್ಲ. ಸೊ ಭಾರತ ಸರ್ಕಾರನೇ ಅದನ್ನ ಡೆವಲಪ್ ಮಾಡಬೇಕು ಅಂದ್ರೆ ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳು ಲಕ್ಷದ್ವೀಪ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಇಸ್ರೇಲ್ ಲಕ್ಷದ್ವೀಪ್ ಅಲ್ಲಿ ಯಾವ ರೀತಿ ಡಿಸಾಲಿನೇಷನ್ ಮಿಷನ್ ಅನ್ನ ಅಥವಾ ಪ್ಲಾಂಟ್ ಅನ್ನ ಹಾಕೋದಕ್ಕೆ ನಾವು ರೆಡಿ ಇದೀವಿ, ಮತ್ತೆ ನಾವು ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ರೆಡಿ ಇದೀವಿ, ಟೂರಿಸಂ ನ ಇಂಪ್ರೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಸ್ರೇಲ್ ಕೂಡ ಸಪೋರ್ಟ್ ಮಾಡಿದ್ದು. ಮತ್ತೆ ನಮ್ಮ ಭಾರತದ ದೊಡ್ಡ ದೊಡ್ಡ ಕಂಪನಿಗಳಾಗಿರುವಂತಹ ಟಾಟಾ ಆಗಿರ್ಬೋದು, ಅನೇಕ ಕಂಪನಿಗಳು ಇನ್ ಮುಂದೆ ಲಕ್ಷದ್ವೀಪ್ ಅಲ್ಲಿ ರೆಸಾರ್ಟ್ ಗಳನ್ನ ಓಪನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕೆ ನಾವು ಟಾಟಾನ ಹೈಲೈಟ್ ಆಗಿ ನೋಡ್ತೀವಿ ಅಂದ್ರೆ, ಟಾಟಾ ಅವ್ರು ಏನೇ ಮಾಡಿದ್ರು ಕೂಡ ದೇಶಕ್ಕೋಸ್ಕರ ಮಾಡ್ತಾರೆ, ಮತ್ತೆ ದೇಶದ ಅಭಿವೃದ್ಧಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ತಾಜ್, ಇವಾಗ ಏನ್ ಮುಂಬೈಲಿ ಅಥವಾ ಎಲ್ಲಾ ಕಡೆ ತಾಜ್ ಹೋಟೆಲ್ ಇದೆಯೋ ಅದೇ ರೀತಿಯಾದ ದೊಡ್ಡ ದೊಡ್ಡ ಹೋಟೆಲ್ಗಳು ಲಕ್ಷದ್ವೀಪ್ ಅಲ್ಲಿ ಇನ್ ಮುಂದೆ ಬರಲಿದೆ ಅಂತ ಹೇಳ್ಬಿಟ್ಟು ಟಾಟಾ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಇತ್ತೀಚೆಗೆ ಮೊಹಮ್ಮದ್ ಮುಜ್ಜು ಅವರು ಭಾರತಕ್ಕೂ ಕೂಡ ಬಂದಿದ್ರು. ಮತ್ತೆ ನಮ್ಮ ಭಾರತ ಸರ್ಕಾರ ಕೂಡ ಹಲವಾರು ಬಾರಿ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು. ನೀವು ಯಾವುದೇ ಕಾರಣಕ್ಕೂ ಚೀನಾ ಪರ ಇರಬೇಡಿ, ನಮ್ಮ ಭಾರತದ ಪರ ಇರಿ, ನಿಮ್ಗೆ ಏನು ಹೆಲ್ಪ್ ಬೇಕೋ ಅದನ್ನ ನಾವು ಮಾಡ್ತೀವಿ ಅಂತ. ಆದ್ರೆ ಮೊಹಮ್ಮದ್ ಮುಜ್ಜು ಅವರು ಯಾವುದೇ ಕಾರಣಕ್ಕೂ ಅದನ್ನ ಕೇಳಿರ್ಲಿಲ್ಲ. ಮತ್ತೆ ಮೊಹಮ್ಮದ್ ಮುಜ್ಜು ಅವರು ಕೂಡ ಇಂಡಿಯಾ ಔಟ್ ಅನ್ನುವ ಒಂದು ಎಲೆಕ್ಷನ್ ಕ್ಯಾಂಪೇನಿಂಗ್ ಅನ್ನ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು. ಭಾರತಕ್ಕೆ ಬಂದಾಗ್ಲೂ ಕೂಡ ಅವ್ರು ಏನಂತ ಹೇಳಿದ್ರು ಅಂದ್ರೆ, ನಾವು ಭಾರತ ಸರ್ಕಾರದ ಜೊತೆ ಮಾತಾಡಿದೀವಿ, ಮಾಲ್ಡೀವ್ಸ್ ಅಲ್ಲಿ ಇರುವಂತಹ ಭಾರತೀಯ ಸೇನೆಯನ್ನ ವಾಪಸ್ ತಗೊಳ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಬಿಟ್ಟೆ ಈ ಮೊಹಮ್ಮದ್ ಮುಜ್ಜು ಅವರು ಹೇಳಿದ್ರು. ಅದಾದ ನಂತರ ನರೇಂದ್ರ ಮೋದಿ ಅವರು ಒಂದೇ ಒಂದು ಬಾರಿಗೆ ಲಕ್ಷದ್ವೀಪ್ಗೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಲಕ್ಷದ್ವೀಪ್ ನ ಟೂರಿಸಂ ಹಬ್ ಆಗಿ ಕೂಡ ಮಾಡಬೇಕು, ನಮ್ಮ ಭಾರತೀಯ ದ್ವೀಪಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಕೂಡ ಮೋದಿ ಅವರು ಹೇಳಿದ್ರು. ಅದಾದ ನಂತರ ಮಾಲ್ಡೀವ್ಸ್ ನ ಮೈನ್ ಆಗಿ 3 ಜನ ಸಂಸದರು ಅಂದ್ರೆ ಒಂದು ರೀತಿ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಿರ್ತಾರೆ. ಪೊಪೆಟ್ ಆಫ್ ಇಸ್ರೇಲ್ ಆಗಿರ್ಬೋದು ಅಥವಾ
ಭಾರತದಲ್ಲಿ ಒಂದು ಕಾಮನ್ ಸ್ಮೆಲ್ ಬರ್ತಿರುತ್ತಲ್ಲ, ಅಥವಾ ಭಾರತದಲ್ಲಿ ಬಾತ್ರೂಮ್ಗೆ ಪಬ್ಲಿಕ್ ಅಲ್ಲಿ ಹೋಗ್ತಾರೆ, ಅದನ್ನ ಯಾವ ರೀತಿ ತಡಿತೀರಾ, ನೀವು ಯಾವ ರೀತಿ ಟೂರಿಸಂ ನ ಇಂಪ್ರೂವ್ ಮಾಡ್ತೀರಾ ಅಂತ ಹಲವಾರು ಟೀಕೆಗಳನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಅವ್ರು 3 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಲ್ಡೀವ್ಸ್ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ, ಮತ್ತೆ ಅಲ್ಲಿನ ಸರ್ಕಾರ ಕೂಡ ಬೀಳುವಂತ ಚಾನ್ಸ್ ಇದೆ, ಅಲ್ಲಿನ ಪ್ರೆಸಿಡೆಂಟ್ ಕೂಡ ರಾಜೀನಾಮೆ ಕೊಡುವಂತ ಚಾನ್ಸ್ ಕಾಣಿಸ್ತಿದೆ. ಯಾಕಂದ್ರೆ ಮೈನ್ ಆಗಿ ಮಾಲ್ಡೀವ್ಸ್ಗೆ ಇದ್ದಂಥದ್ದು ಮೈನ್ ಇನ್ಕಮ್ ಬಂದು ಟೂರಿಸಂ. ಸೊ ಇವಾಗ ಅವ್ರು ಟೂರಿಸಂ ಏನಾದ್ರು ಹೋಯ್ತಂದ್ರೆ ಇಡೀ ದೇಶ ದಿವಾಳಿ ಆಗುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಪಾಕಿಸ್ತಾನ ಅಥವಾ ಶ್ರೀಲಂಕಾ ಯಾವ ರೀತಿ ಆಯ್ತೋ ಅದೇ ರೀತಿ ಮಾಲ್ಡೀವ್ಸ್ ಕೂಡ ಆಗುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿನ ಪ್ರತಿಪಕ್ಷಗಳು ಮತ್ತೆ ಅಲ್ಲಿನ ಆಡಳಿತ ಪಕ್ಷದ ಕೆಲವರು ಕೂಡ ಮೊಹಮ್ಮದ್ ಮುಜ್ಜು ಅವರ ರಾಜೀನಾಮೆಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಏನೇ ಆಗ್ಲಿ, ನಿಮ್ಮ ಪ್ರಕಾರ ಮೊಹಮ್ಮದ್ ಮುಜ್ಜು ಅವರು ರಾಜೀನಾಮೆ ಕೊಡ್ತಾರಾ? ಮತ್ತೆ ಟಾಟಾ ಅವರು ಕಟ್ತಿರುವಂತಹ ಹೊಸ ಹೋಟೆಲ್ ಬಗ್ಗೆ, ಲಕ್ಷದ್ವೀಪಲ್ಲಿ ಕಟ್ತಿರುವಂತಹ ಹೊಸ ಹೋಟೆಲ್ ಬಗ್ಗೆ ನೀವೇನ್ ಹೇಳ್ತೀರಾ? ಮತ್ತೆ ನನ್ನ ಕಡೆಯಿಂದ ಮತ್ತೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಟೂರಿಸಂ ಅನ್ನೋದು ತುಂಬಾ ಇಂಪ್ರೂವ್ ಆಗ್ತಿದೆ. ದಯವಿಟ್ಟು ಯಾರಾದ್ರೂ ಅತಿಥಿಗಳು ಬಂದ್ರೆ, ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಅಥವಾ ನಮ್ಮ ಜಿಲ್ಲೆಗಾಗಿರ್ಬೋದು, ಬೇರೆ ಕಡೆಯಿಂದ ಬಂದಾಗ ಅವ್ರನ್ನೆಲ್ಲ ದೇವರ ರೀತಿ ಅತಿಥಿ ದೇವೋಭವ ಅಂತ ಫಾಲೋ ಮಾಡಬೇಕು. ಏನಾದ್ರೂ ನಾವು ಟೂರಿಸ್ಟ್ಗಳನ್ನ ಸರಿಯಾಗಿ ನಡ್ಕೊಂಡಿಲ್ಲ ಅಥವಾ ಟೂರಿಸ್ಟ್ಗಳ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಭಾರತದ ಹೆಸರು ಮತ್ತೆ ನಮ್ಮ ಕರ್ನಾಟಕದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳಾಗುತ್ತೆ. ಹಿಂದೆ ಒಂದು ಬೆಂಗಳೂರಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಆ ರೀತಿ ದಯವಿಟ್ಟು ಯಾರು ಕೂಡ ಮಿಸ್ಟೇಕ್ ಮಾಡಬೇಡಿ. ಟೂರಿಸ್ಟ್ಗಳನ್ನ ರೆಸ್ಪೆಕ್ಟ್ ಮಾಡೋದನ್ನ ಕಲಿಯೋಣ. ಸೊ ಅದರಿಂದ ನಮ್ಮ ಭಾರತದ ಗ್ರೋತ್ಗೂ ಹೆಲ್ಪ್ ಆಗುತ್ತೆ, ನಮ್ಮ ಕರ್ನಾಟಕದ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಯಾರು ಲಕ್ಷದ್ವೀಪ್ಗೆ ಅಥವಾ ಮಾಲ್ಡೀವ್ಸ್ಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ಉಡುಪಿಗೆ ಹೋಗಿ ಬನ್ನಿ. ಲಕ್ಷದ್ವೀಪ್ಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು, ಯಾಕಂದ್ರೆ ಅದು ನಮ್ಮ ಕರ್ನಾಟಕ. ಆಮೇಲೆ ನೀವು ಲಕ್ಷದ್ವೀಪ್ಗೆ ಹೋಗಿ. ಸೊ ಮಾಲ್ಡೀವ್ಸ್ಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆದ್ರೆ ನಮ್ಮ ಕರ್ನಾಟಕವನ್ನ ಫಸ್ಟ್ ನೋಡಿ, ಆನಂತರ ನಮ್ಮ ಭಾರತವನ್ನ ನೋಡಿ, ಆನಂತರ ನೀವು ಬೇರೆ ದೇಶಗಳಿಗೆ ಹೋಗಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.